ದರ್ಶನ್ ಅರ್ಜಿ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈಗ ನಟ ದರ್ಶನ್ ಜಾಮೀನು ವಿಚಾರಣೆ ಆರಂಭ ಆಗಿದೆ. ಸಿಕ್ಕಾಪಟ್ಟೆ ಕುತೂಹಲ ಇದೆ ಏನಾಗುತ್ತೆ ಅಂತ ಹೇಳಿ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಶುರುವಾಗಿರೋದು. ದರ್ಶನ್ ಅವರ ಜಾಮೀನು ಅಂದರೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ, ಈಗಿರುವಂಥ ಮಧ್ಯಂತರ ಜಾಮೀನು ರದ್ದಾಗುತ್ತಾ, ಈ ರೀತಿಯಾದಂಥ ಕುತೂಹಲದ ಪ್ರಶ್ನೆಗಳು ಸಹಜವಾಗಿದ್ದೇ ಇದ್ದಾವೆ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಅವರ ಅಭಿಮಾನಿಗಳೆಲ್ಲ ಕಾದು ಕೂತಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗ್ಬಿಡುತ್ತಾ ಏನು ಕತೆ ಅಂತ ಹೇಳಿ. ಇದರ ಜೊತೆಗೆ ಅವರಿಗೆ ಸರ್ಜರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರಣವನ್ನು ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಸಿ.ವಿ. ನಾಗೇಶ್. ಆದರೆ ಮಧ್ಯಂತರ ಜಾಮೀನು ಸಿಕ್ಕು 3 ವಾರಗಳಾದರೂ ಕೂಡ ಇದುವರೆಗೂ ಸರ್ಜರಿ ಆಗಿಲ್ಲ ದರ್ಶನ್ ಅವರಿಗೆ. ಯಾಕೆ ಅನ್ನೋದು ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ. 2 ದಿನಗಳ ಕಾಲ ನಾವು ಗಮನಿಸಿದ್ವಿ ದರ್ಶನ್ ಅವರ ಬಗ್ಗೆ ಬಹಳಷ್ಟು ಕುತೂಹಲ ಮತ್ತು ಸಿ.ವಿ. ನಾಗೇಶ್ ಕಂಟಿನ್ಯೂಯಸ್ ಆಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಅದರಲ್ಲೂ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೇನೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ತನಿಖೆ ಸರಿಯಾಗಿ ನಡೆದಿಲ್ಲ, ತನಿಖೆಯ ಮೇಲೆ ನನಗೆ ಸಾಕಷ್ಟು ಅನುಮಾನ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳ ಮುಖೇನಾನೇ ವ್ಯಕ್ತಪಡಿಸಿದ್ರು ಸಿ.ವಿ. ನಾಗೇಶ್. ಅದರಲ್ಲೂ ಪೊಲೀಸರು ಸಲ್ಲಿಸಿದಂಥ ಚಾರ್ಜ್ ಶೀಟ್ ಅದರಲ್ಲಿರುವಂಥ ಲೋಪದೋಷಗಳ ಎತ್ತಿ ಹಿಡಿದು ಪೊಲೀಸರ ತನಿಖೆ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿದೆ ಅನ್ನೋದರ ಬಗ್ಗೆಯೂ ಕೂಡ ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸಿದ್ರು ಸಿ.ವಿ. ನಾಗೇಶ್. ಇವತ್ತು ಪ್ರತಿವಾದ ನಡಿಬೇಕು. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಇವತ್ತು ಪ್ರತಿವಾದವನ್ನು ಸಲ್ಲಿಸ್ತಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಏನೆಲ್ಲ ಪ್ರಶ್ನೆಗಳನ್ನು ಎತ್ತಿದಾರೋ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರವನ್ನು ಕೊಡಬೇಕು. ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪದೋಷಗಳ ಬಗ್ಗೆ ಸಿ.ವಿ. ನಾಗೇಶ್ ಧ್ವನಿ ಎತ್ತಿದ್ದಾರೆ ಅಥವಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಸಿ.ವಿ. ನಾಗೇಶ್ ಏನು ಲೋಪದೋಷಗಳು ಅಂತ ಹೇಳ್ತಾ ಇದ್ದಾರಲ್ಲ, ಜೊತೆಗೆ ತನಿಖೆ ಸತ್ಯಾಸತ್ಯತೆಯಿಂದ ಕೂಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನ ಒಪ್ಕೊಳ್ತಾರ ಹಾಗಾದ್ರೆ ಪ್ರತಿವಾದಿಗಳು? ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಏನು ಹೇಳ್ತಾರೆ ಹಾಗಾದ್ರೆ? ಇವತ್ತು ನಟ ದರ್ಶನ್ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿದಾವೆ. 3 ವಾರಗಳಾಯ್ತು, ಸರ್ಜರಿ ಯಾಕಾಗಿಲ್ಲ? ಸರ್ಜರಿ ಮಾಡಿಸ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಅದರಲ್ಲೂ ಅವತ್ತು ಬಹಳ ಕ್ರಿಟಿಕಲ್ ಇದೆ ದರ್ಶನ್ ಅವರ ಪರಿಸ್ಥಿತಿ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ದರ್ಶನ್ ಅವರಿಗೆ ಕೂಡಲೇ ಸರ್ಜರಿ ಆಗದೆ ಹೋದ್ರೆ ಮುಂದೆ ಮತ್ತೊಂದು ರೀತಿಯಾದಂಥ ಘಟನೆ, ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆದರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕಾರಣಗಳನ್ನ ಹೇಳಿ ಸಿ.ವಿ. ನಾಗೇಶ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ರು. ಆದರೆ 3 ವಾರಗಳಾಯ್ತು, ಇನ್ನು ಕೇವಲ ಉಳಿದಿರೋದು 3 ವಾರಗಳು ಮಾತ್ರ. 3 ವಾರಗಳಲ್ಲಿ ಏನು ಮಾಡಿದ್ರಿ? ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ? ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ನ್ಯಾಯಾಧೀಶರು ಸಿ.ವಿ. ನಾಗೇಶ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಚಿಕಿತ್ಸೆ ನಡೀತಾ ಇದೆ, BP ಏರಿಳಿತ ಆಗ್ತಾ ಇದೆ, ಹಾಗಾಗಿ ಸರ್ಜರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ತುರ್ತು ಸರ್ಜರಿ ಮಾಡಬೇಕು ಅಂತ ನೀವೇ ಹೇಳಿದ್ರಿ. ನ್ಯಾಯಾಧೀಶರ ಪ್ರಶ್ನೆ ಇದು. ತುರ್ತು ಸರ್ಜರಿ ಮಾಡಬೇಕು ಅಂತ ನೀವೇ ಹೇಳಿದ್ರಿ, ವೈದ್ಯರು ತುರ್ತು ಸರ್ಜರಿ ಬೇಕು ಅಂತ ಹೇಳಿದ್ರು ಅಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿ.ವಿ. ನಾಗೇಶ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. BP ವೇರಿಯೇಷನ್ ದರ್ಶನ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸಿ.ವಿ. ನಾಗೇಶ್ ಉತ್ತರವನ್ನ ಕೊಡ್ತಾರೆ. BP ಏರಿಳಿತ ಆಗ್ತಾ ಇದೆ, ಹಿಂಗಾಗಿ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. BP ತಹಬದಿಗೆ ಬಂದಾಗ ಸರ್ಜರಿ ಮಾಡ್ತಾರೆ ಅಂತ ಸಿ.ವಿ. ನಾಗೇಶ್ ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ, ಎಲ್ಲರಿಗೂ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಮಧ್ಯಂತರ ಜಾಮೀನು ಸಿಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದೆ ದರ್ಶನ್ ಅವರಿಗೆ ಬೆನ್ನು ನೋವು ಏನು ಕಾಡ್ತಾ ಇತ್ತಲ್ಲ, ಅದು ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ಮಲ್ಗಕ್ಕಾಗ್ತಾ ಇಲ್ಲ. ಹಾಗಾಗಿನೇ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಜೊತೆಗೆ ಆಪರೇಷನ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರಣಗಳನ್ನು ಹೇಳ್ತಾ ಇದ್ರು. ಅಕಸ್ಮಾತ್ ಆಗಿ ತುರ್ತಾಗಿ ಸರ್ಜರಿ ಏನಾದರೂ ಆಗದೆ ಹೋದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದರಿಂದ ಮಗದೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ನ್ಯಾಯಾಧೀಶರು ಇರಲಿ 6 ವಾರಗಳ ಮಧ್ಯಂತರ ಜಾಮೀನು ಕೊಟ್ಬಿಡೋಣ, ಚಿಕಿತ್ಸೆ ಆಗಲಿ, ಸರ್ಜರಿ ಮಾಡ್ಕೊಂಡು ಬನ್ನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು.
ಆದರೆ 3 ವಾರಗಳು ಕಳೆದ್ರೂ ಕೂಡ ಇನ್ನೂ ಚಿಕಿತ್ಸೆನೇ ನಡೀತಾ ಇದೆ. ಆಪರೇಷನ್ ಯಾಕೆ ಮಾಡಿಲ್ಲ ಅನ್ನೋದು ನ್ಯಾಯಾಧೀಶರ ಪ್ರಶ್ನೆ. ಜೊತೆಗೆ ಪ್ರಾಸಿಕ್ಯೂಷನ್ನ ಪರ ವಕೀಲರಾಗಿರುವಂಥ SP ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ ಕೂಡ ಅದೇ. ಸುಳ್ಳು ಹೇಳಿ ಜಾಮೀನು ಪಡೆದುಕೊಂಡ್ರ ಅಥವಾ ಮಧ್ಯಂತರ ಜಾಮೀನು ಪಡೆದುಕೊಂಡ್ರ ಹಾಗಾದ್ರೆ ಇವರು